ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ತನು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಪಾರ್ಟ್ 1 ವಿಡಿಯೋದಲ್ಲಿ ಯೂನಿಸ್ಟೈಲಿನ್ ಕಲೆಕ್ಷನ್ಸ್ ಆ್ಯಂಡ್ ಪ್ರೈಸ್ನ ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ, ಪ್ಲೀಸ್ ಗೋ ಆ್ಯಂಡ್ ವಾಚ್. ಸೊ ಈ ವಿಡಿಯೋದಲ್ಲಿ ಜುಡಿಯೋಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಪ್ರೈಸ್ ಎಷ್ಟಿದೆ ಆ್ಯಂಡ್ ಕಲೆಕ್ಷನ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಎಂಟ್ರಿ ಆಗಿದ ತಕ್ಷಣವೇ ಲೈಕ್ ಸಮ್ ಲಿಪ್ಸ್ಟಿಕ್ ಆ್ಯಂಡ್ ನೈಲ್ ಪಾಲಿಷ್ ಎಲ್ಲ ಕಲೆಕ್ಷನ್ಸ್ಗಳು ಇಟ್ಟಿದ್ರು. ಲಿಪ್ಸ್ಟಿಕ್ಕಲ್ಲಿ ಆ್ಯಸ್ ಯೂಶ್ವಲ್ ಸೇಮ್ ಕಲೆಕ್ಷನ್ ಅಂತ ಅನ್ನಿಸ್ತು. ಸೊ ಜುಡಿಯೋ ನಾನು ತುಂಬ ಶಾಪ್ಗಳಿಗೆ ಹೋಗಿದ್ದೀನಿ. ಲೈಕ್ ಈ ಶಾಪಿಗೆ ಆ್ಯಕ್ಚುಲಿ ಈ ಲೊಕೇಟೆಡ್ ಶಾಪಿಗೆ ಇದು ಫಸ್ಟ್ ಟೈಮ್ ಬಂದಿದ್ದು. ಆ್ಯಂಡ್ ದಿಸ್ ಒನ್ ನಾನು ಕಾಟನ್ ಪ್ಯಾಡ್ ಆ್ಯಕ್ಚುಲಿ ಹುಡುಕ್ತಾ ಇದ್ದೆ. ಸೊ ಜುಡಿಯೋದಲ್ಲಿ ಕಾಟನ್ ಪ್ಯಾಡ್ ಸಿಕ್ತು. ಸೊ ನನಗೂ ಅದು ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ 70 ರೂಪೀಸ್ ಅಷ್ಟೇ ಇದ್ದಿದ್ದು. ಆ್ಯಂಡ್ ಸಮ್ ಮೇಕಪ್ ಆಕ್ಸೆಸರೀಸ್ ಎಲ್ಲ ಇತ್ತು. ಕಲೆಕ್ಷನ್ಸ್ ಓಕೆ ಆ್ಯಸ್ ಯೂಶ್ವಲ್ ಅನ್ನಿಸ್ತು. ಲೈಕ್ ನೋ ನ್ಯೂ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ನೈಲ್ ಪಾಲಿಷ್ ಲೈಕ್ ಜುಡಿಯೋದಲ್ಲಿ ಆ್ಯಕ್ಚುಲಿ ನೈಲ್ ಪಾಲಿಷ್ ಎಲ್ಲ ಈ ಥರ ಲೈಕ್ ಡಾರ್ಕ್ ಕಲರ್ಸ್ ಎಲ್ಲ ಇರ್ತವೆ. ಲೈಕ್ ಮದುವೆ ಟೈಮಲ್ಲೆಲ್ಲ ಈ ಥರ ಡಾರ್ಕ್ ಕಲರ್ಸ್ ನೈಲ್ ಪಾಲಿಷ್ ಹಾಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಲೈಕ್ ನ್ಯೂಡ್ ಕಲರ್ಸ್ಗಿಂತ ಡಾರ್ಕ್ ಕಲರ್ಸ್ಗಳು ಕಲೆಕ್ಷನ್ಸ್ ಇಟ್ಟು ಲೈಕ್ ಯಾವ ಸ್ಯಾರಿ ಉಡ್ತೀರಾ ಆ ಸ್ಯಾರಿ ಮ್ಯಾಚಸ್ ಕಲರ್ಸ್ ಸಿಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಸಮ್ ನೆಕ್ ಚೈನ್ ನೋಡಿದ್ವಿ. ಲೈಕ್ ಏನು ಅದರಲ್ಲಿ ಏನು ವಾವ್ ಅನ್ನಂಗೆ ಇರಲಿಲ್ಲ, ಬಟ್ ಓಕೆ ಕಲೆಕ್ಷನ್. ಸೊ ಅದಾದಮೇಲೆ ದಿಸ್ ಆರ್ ಆಲ್ ಸಮ್ ಐಲೈನರ್ಸ್ ಆ್ಯಂಡ್ ದಿಸ್ ಈಸ್ ಮೀ ಆ್ಯಂಡ್ ಮೈ ಫ್ರೆಂಡ್. ಅಲ್ಲಿ ನೈಲ್ ಪಾಲಿಷ್ ನೋಡ್ತಾ ಇದ್ವಲ್ಲ, ಸೊ ಅದಕ್ಕೆ ಯಾವ್ದು ನನಗೆ ಸೂಟ್ ಆಗುತ್ತೆ ಅಂತ ಎಲ್ಲ ನೈಲಿಗೆ ಹಚ್ಕೊಂಡು ನೋಡ್ತಾ ಇದ್ದೆ. ಬಟ್ ಅದು ಹೇಗೇಗೋ ಆಗಿಬಿಡ್ತು ಅದಕ್ಕೆ. ಸೊ ಅದಾದಮೇಲೆ ಡ್ರೆಸ್ ಕಲೆಕ್ಷನ್ಸಿಗೆ ಬಂದ್ವಿ. ಬಟ್ ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಡ್ರೆಸ್ ಕಲೆಕ್ಷನಿಗೆ ಬಂದರೆ. ಲೈಕ್ ಜಾಸ್ತಿ ಕಲೆಕ್ಷನ್ಸೇ ಇರಲಿಲ್ಲ. ಲೈಕ್ ಈ ಶಾಪಲ್ಲಿ ಇಲ್ಲ ನಾವು ರಾಂಗ್ ಟೈಮಿಗೆ ಬಂದಿದ್ದೀವ ಅಂತ ಅನ್ನಿಸ್ತು. ಬಿಕಾಸ್ ಈಗ ಆ್ಯಕ್ಚುಲಿ ಫೆಸ್ಟಿವಲ್ ಟೈಮ್ ಆಗಿರೋದ್ರಿಂದ ಮೇ ಬಿ ವೆಸ್ಟ್ರನ್ ವೇರ್ ಡ್ರೆಸ್ಸಸ್ಗಳು ಅಷ್ಟಿರಲ್ಲ ಅಂತ ಅಂದ್ಕೊಂಡ್ವಿ. ಲೈಕ್ ಏನು ಕಲೆಕ್ಷನ್ಸ್ ಏನು ಇರಲಿಲ್ಲ ಅಷ್ಟು. ಬಟ್ ಆ್ಯಸ್ ಯೂಶ್ವಲ್ these are all some jeans collections. ಪ್ರೈಸಿಗೆ ಬಂದರೆ ಲೈಕ್ ಆಲ್ಮೋಸ್ಟ್ ಜೀನ್ಸ್ ಕಲೆಕ್ಷನ್ ಇದ್ದರೆ 999. ಆ್ಯಂಡ್ ಲೈಕ್ ಆ ಡ್ರೆಸ್ಸಸ್ ಸ್ಟಾರ್ಟಿಂಗ್ ತೋರಿಸಿದ್ದು ಸೇಮ್ 800 ರೂಪೀಸ್ ಇತ್ತು. And these are all some crop tops. ನಾನು ನೈಲ್ ಪಾಲಿಷ್ ಬೇರೆ ಹಾಕಿದ್ರಿಂದ ಫುಲ್ ಡ್ರೆಸ್ನ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ನಾನು ಆಗ ಅಂದ್ಕೊಂಡೆ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನೈಲ್ ಪಾಲಿಷ್ ಹಾಕಬಾರ್ದು, ಬಿಕಾಸ್ ಅದು ಮತ್ತೆ ಡ್ರೈ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು, ಯಾವ ಡ್ರೆಸ್ಸು ಮುಟ್ಟೋಕ್ಕಾಗೋದೇ ಇಲ್ಲ. ಸೊ ಅದಾದಮೇಲೆ ಸಮ್ ಡ್ರೆಸ್ಸಸ್ ಕಲೆಕ್ಷನ್ಸಿಗೆ ಬಂದ್ವಿ. ಬಟ್ ಈಗ ಫೆಸ್ಟಿವಲ್ ಟೈಮ್ ಆಗಿರೋದ್ರಿಂದ ಡ್ರೆಸ್ಸಸ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೇನೋ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಬಂದೆ. ಬಟ್ ಐ ಆಮ್ ದಿಸ್ ಆಲ್ಸೋ ಡಿಸಪಾಯಿಂಟೆಡ್. ನೋ ಲೈಕ್ ವಾವ್ ಅನ್ನಂಗೆ ಯಾವ ಡ್ರೆಸ್ಸಸ್ ಏನು ಇರಲಿಲ್ಲ. ಓಕೆ ಲೈಕ್ ಆಫೀಸ್ ವೇರ್ ಡ್ರೆಸ್ಸಸ್ ಇದ್ವು. ಆ್ಯಂಡ್ ಸಮ್ ಡ್ರೆಸ್ಸಸ್ ಹೇಗಿತ್ತು ಅಂದರೆ ಲೈಕ್ ಸಿಂಗಲ್ ಪೀಸ್ ಅಷ್ಟೇ. ಇಫ್ ಇಟ್ ಈಸ್ ಆ ಡ್ರೆಸ್ ಲೈಕ್ ಕಲರ್ ಇಷ್ಟ ಆಯಿತು ಅಂದರೆ ಸೈಜ್ ಇರಲಿಲ್ಲ, ಸೈಜ್ ಕರೆಕ್ಟ್ ಇದೆ ಅಂತ ಅಂದರೆ ಕಲರ್ ಇರ್ತಾ ಇರಲಿಲ್ಲ. ಆ ಥರ ಆಗ್ತಾಯಿತ್ತು ನನಗೆ ಆ್ಯಕ್ಚುಲಿ ಈ ಸರ್ತಿ ಜುಡಿಯೋಗೆ ಬಂದಾಗ. ಎಲ್ಲ ಸಿಂಗಲ್ ಪೀಸಸ್ ಇದ್ದಾವೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ದಿಸ್ ಆರ್ ಆಲ್ ರೆಡ್ ಡ್ರೆಸ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಲಾಂಗ್ ಡ್ರೆಸ್ ಬರುತ್ತೆ. ಬಟ್ ಆದರೆ ಅದು ನನ್ನ ಸೈಜೇ ಇರಲಿಲ್ಲ. ಅದಕ್ಕೆ ನನಗೆ ಬೇಜಾರಾಗೋಯ್ತು. ನಾನು ನನ್ನ ಫ್ರೆಂಡು ಯಾವ್ದಾದ್ರು ನನಗೆ ಸೆಟ್ ಆಗುತ್ತಾ, ಚೆನ್ನಾಗಿದೆಯಾ ಅಂತ ಹುಡುಕ್ತಾನೇ ಇದ್ವಿ. ಬಟ್ ನನಗೆ ಯಾವ ಇಷ್ಟ ಆಗ್ತಾ ಇರಲಿಲ್ಲ.
ಬಟ್ ಸ್ಟಿಲ್ ವಿ ಆರ್ ಸರ್ಚಿಂಗ್ ಯಾವ್ದಾದ್ರು ಚೆನ್ನಾಗಿರೋದು ಸಿಗುತ್ತಾ ಅಂತ. ಸಮ್ ಡ್ರೆಸ್ಸಸ್ ಚೆನ್ನಾಗಿತ್ತು, ಬಟ್ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಲೈಕ್ ನನಗೆ ಅದನ್ನು ನೋಡಿದಾಗ ನನ್ನ ಸ್ಕಿನ್ ಟೈಪಿಗೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಈ 2 ಡ್ರೆಸ್ ಆ್ಯಕ್ಚುಲಿ ನನಗೆ ಇಷ್ಟ ಆಗಿದ್ದು, ದಿಸ್ ಒನ್ ಆ್ಯಂಡ್ ದಿಸ್ ಸೆಕೆಂಡ್ ಒನ್. ಬಟ್ ಫಸ್ಟ್ ಒನ್ ಏನಿತ್ತು ಅಂದರೆ ನನಗೆ ಸೈಜೇ ಇರಲಿಲ್ಲ ನನ್ನದ್ರಲ್ಲಿ. ಸೊ ಅದು ಡಿಸಪಾಯಿಂಟ್ ಆದೆ ನಾನು. ಆಮೇಲೆ ಆ್ಯಸ್ ಯೂಶ್ವಲ್ ಶೂಸ್ ಕಲೆಕ್ಷನ್ಸ್ ಇತ್ತು. ಲೈಕ್ ವೈಟ್ ಶೂಸ್ ಕಲೆಕ್ಷನ್ ಆ್ಯಕ್ಚುಲಿ ಜಾಸ್ತಿನೇ ಇತ್ತು ಈ ಸತಿ. ಆ್ಯಂಡ್ ಸ್ಲಿಪ್ಪರ್ ಕಡೆಗೆ ಬಂದರೆ ಆ್ಯಸ್ ಯೂಶ್ವಲ್ ಸೇಮ್ ಕಲೆಕ್ಷನ್ಸ್. ಆ್ಯಂಡ್ ಲೈಕ್ ಚೆನ್ನಾಗಿತ್ತು ಸ್ಲಿಪ್ಪರ್ ಕಲೆಕ್ಷನ್ಸ್ಗಳಲ್ಲಿ. ಸೇಮೇ ಇದ್ರೂ ಲೈಕ್ ಸಮ್ ಯೂನಿಕ್ ಆಗಿತ್ತು, ಲೈಕ್ ಬೇರೆ ಡಿಸೈನ್ ಇತ್ತು ಅಂತ ಅನ್ನಿಸ್ತು ಈ ಸತಿ. ಆ್ಯಂಡ್ ಬಾಯ್ಸ್ ಕಡೆಗೆ ಬಂದರೆ ಸಮ್ ಶರ್ಟ್ಸ್ ಟಿ ಶರ್ಟ್ಸ್ ಎಲ್ಲ ಚೆನ್ನಾಗಿದ್ವು. ಬಟ್ ಸೇಮ್ ಆ್ಯಸ್ ಯೂಶ್ವಲ್ ಇದೆ, ಸಮ್ ನ್ಯೂ ಥಿಂಗ್ಸ್ ಏನೂ ಇರಲಿಲ್ಲ ಅಂತ ಅನ್ನಿಸ್ತು. ಐ ಥಿಂಕ್ ನೆಕ್ಸ್ಟ್ ಯಾವುದಾದ್ರು ಫೆಸ್ಟಿವಲಿಗೆ ಬರ್ಬೋದು. ವಿ ಡೋಂಟ್ ನೋ, ರಾಂಗ್ ಟೈಮಿಗೆ ಹೋದ್ವೋ ಏನಂತ ಗೊತ್ತಿಲ್ಲ. ಬಟ್ ಸೇಮ್ ಕಲೆಕ್ಷನ್ಸ್ ಇದೆ, ನ್ಯೂ ಕಲೆಕ್ಷನ್ಸ್ ಏನೋ ಇದೆ ಅಂತ ಏನೋ ಅನ್ನಿಸ್ಲಿಲ್ಲ. ಬಿಕಾಸ್ ನಾನು ಜುಡಿಯೋಗೆ ತುಂಬ ಸತಿ ಹೋಗಿದ್ದೀನಿ ಆ್ಯಂಡ್ ತುಂಬ ಕಡೆನೂ ಹೋಗಿದ್ದೀನಿ, ಬೇರೆ ಬ್ರಾಂಚಸ್ಗಳಿಗೂ ಹೋಗಿದ್ದೀನಿ. ಲೈಕ್ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಈ ಬ್ರಾಂಚಸ್ಸಲ್ಲಿ ತುಂಬ ಕಡಿಮೆ ಕಲೆಕ್ಷನ್ಸ್ ಇತ್ತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಸೊ ದಿಸ್ ಆರ್ ಆಲ್ ಸಮ್ ಶಾರ್ಟ್ಸ್ ಆ್ಯಂಡ್ ಬ್ಯಾಗಿ ಜೀನ್ಸ್ ಆ್ಯಂಡ್ ಸಮ್ ಫಾರ್ಮಲ್ ಶರ್ಟ್ಸ್. ಆ್ಯಂಡ್ ಪ್ರೈಸಸ್ ರೇಟಿಗೆಲ್ಲ ಬರೋದಾದ್ರೆ ಬಾಯ್ಸ್ದೆಲ್ಲ ಆಲ್ಮೋಸ್ಟ್ 1200 1300 ಇತ್ತು. ಲೈಕ್ ಗರ್ಲ್ಸ್ ಟಾಪ್ಸ್ ಎಲ್ಲ ಆ್ಯಸ್ ಯೂಶ್ವಲ್ 999 800 700 ಇತ್ತು. ಲೈಕ್ ಜೀನ್ಸಸ್ ಎಲ್ಲ 999. ಆ್ಯಂಡ್ ಸೇಮ್ ಆ್ಯಸ್ ಬಾಯ್ಸಿಂದು ಅಷ್ಟೇ 1300 1200 800 900 ರೇಂಜಸ್ಸಲ್ಲೇ ಇತ್ತು. ಲೈಕ್ ಓಕೆ, ಲೈಕ್ ಯಾವಾಗ್ಲೂ ಜುಡಿಯೋದಲ್ಲಿ ಇದೊಂದು ರೇಟ್ ಕಾನ್ಸ್ಟೆಂಟ್ ಇಡ್ತಾರೆ. 999 ಇಲ್ಲ 800 700 ರೇಂಜಲ್ಲೇ ಇರುತ್ತೆ. ಆ್ಯಂಡ್ ಟಾಪ್ಸ್ಗೆಲ್ಲ ಬಂದರೆ ಗರ್ಲ್ಸ್ ಟಾಪ್ಸ್ ಆ್ಯಂಡ್ ಪ್ಯಾಂಟಿಗೆಲ್ಲ ಬಂತಂದರೆ ಲೈಕ್ ಎಲ್ಲ 400 500 ರೇಂಜಲ್ಲಿತ್ತು. ಇದೊಂದು ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ನಾವು ಬಿಲ್ಲಿಂಗಿಗೆ ಹೋಗೋಕ್ಕೆ ಲೈಕ್ ಪಾತ್ ಇರುತ್ತಲ್ಲ ಹೋಗೋಕ್ಕೆ ಬಿಲ್ಲಿಂಗ್ ಮಾಡ್ಸೋಕ್ಕೆ. ಸೊ ಅಲ್ಲಿ ಸಮ್ ಸೆಂಟ್ ಕಲೆಕ್ಷನ್ಸ್, ಸಮ್ ಆಕ್ಸೆಸರೀಸ್ ಆ್ಯಂಡ್ ಸಮ್ ಕ್ರೀಮ್, ಲೈಕ್ ಈ ಥರ ಎಲ್ಲ ಇಟ್ಟಿರ್ತಾರೆ, ಕ್ಲಿಪ್ಸ್ ಆ ಥರ ಎಲ್ಲ ಇಟ್ಟಿರ್ತಾರೆ. ಸೊ ನಾವು ಆಗ ಲೈಕ್ ಬಿಲ್ಲಿಂಗಿಗೆ ಸಮ್ ವೇಟಿಂಗ್ ಏನಾದ್ರು ಇದ್ದಿದ್ರೆ ಸೊ ಅಲ್ಲೇ ಹಿಂಗೆ ತಿರುಗಿದ್ರೆ ಏನೋ ಒಂದು ಸಿಗುತ್ತಪ್ಪ, ಇದೊಂದು ಚೆನ್ನಾಗಿದೆ ತಗೋಬಹುದು ಅಂತ ತಗೋಬೋದು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಇವ್ರದ್ದು ಕಾನ್ಸೆಪ್ಟ್. ಯೂಶ್ವಲಿ ಎಲ್ಲರೂ ಹಿಂಗೆ ಇಟ್ಟಿರ್ತಾರೆ, ಬಿಲ್ ಮಾಡೋ ಕಡೆನೇ ಇಟ್ಟಿರ್ತಾರೆ. ಬಟ್ ಇವರು ಬಿಲ್ಲಿಗೆ ಹೋಗೋ ವೇ ಅಲ್ಲಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿರ್ತಾರೆ. ಬಟ್ ಆಗ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಗೇನ್ ಸಮ್ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಲ್ಲೇ ಒಂದು ಶಾಪಿಗೆ ಬಂದ್ವಿ. ಬಟ್ ವೆದರು ತುಂಬ ಕೂಲಾಗಿತ್ತು ಆ್ಯಂಡ್ ಸಮ್ ಮಳೆ ಬರೋ ವೆದರ್ ಇತ್ತು. ಅದಕ್ಕೋಸ್ಕರ ಆ್ಯಸ್ ಯೂಶ್ವಲ್ ಮೈ ಫೇವ್ರೆಟ್ ಕಾಫಿನ ಆರ್ಡ್ರ್ ಮಾಡಿದ್ವಿ. ದಟ್ ಈಸ್ ಒಂದು ಕಾಫಿ ಸಂಜೆ ಟೈಮ್ ಕುಡಿಯೋದ್ರೆ ಏನೋ ಖುಷಿ ಆ್ಯಕ್ಚುಲಿ. ಲೈಕ್ ಕಾಫಿ ಫೇವ್ರೆಟ್ ಇರೋರಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಆ್ಯಂಡ್ ಮಮ್ಮೂಸು ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಮಮ್ಮೂಸು. ಸೊ ಸಮಥಿಂಗ್ ಹಂಗೆ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿ ಲೈಕ್ ಹೆಂಗಿತ್ತು ಶಾಪಿಂಗ್ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾಯಿದ್ವಿ. ಫ್ರೆಂಡ್ಸ್ ಜೊತೆ ಇದ್ದರೆ ಆ್ಯಸ್ ಯೂಶ್ವಲ್ ಮಾತು ಇದ್ದೇ ಇರುತ್ತಲ್ವ, ಹಾಗೆ ಮಾತಾಡ್ತಾಯಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಆ್ಯಕ್ಚುಲಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸುತ್ತೆ ಜುಡಿಯೋ ಆ್ಯಂಡ್ ಯುನಿಸ್ಟೈಲಿಂದು ಎರಡರದ್ದು. ಸೊ ಹಾಗೆ ಕಾಫಿ ಕುಡಿತಾ ಮತ್ತು ಮಯೋನೀಸ್ ತಿಂತ ನಾನು ಮತ್ತು ನನ್ನ ಫ್ರೆಂಡು ಹಾಗೆ ಮಾತಾಡ್ತಾ ಇದ್ವಿ ಹೇಗಿತ್ತು ಶಾಪಿಂಗು, ಲೈಕ್ ಯಾವ್ದು ಚೆನ್ನಾಗಿತ್ತು ಅಂತ. ಲೈಕ್ ಫ್ರೆಂಡ್ಸ್ಗಳು ಹೇಗೆ ಇದ್ರೆ ಅಂತಂದರೆ ಟಾಪಿಕ್ಸ್ ಇಲ್ಲ ಅಂದ್ರೂ ಟಾಪಿಕ್ ಕ್ರಿಯೇಟ್ ಮಾಡಿಕೊಂಡು ಮಾತಾಡ್ತಿರ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.